ಪ್ರಕೃತಿ ಬಗ್ಗೆ ನಾವು ಯಾಕೆ ಮಾತಾಡ್ಕೋಬೇಕಾಗ್ತಾ ಇದೆ ಅಂದ್ರೆ, ಮುಂಚೆ ಪ್ರತಿಯೊಬ್ಬರು ಪ್ರಕೃತಿಯಲ್ಲಿ ಒಂದಾಗಿರ್ತಾ ಇದ್ರು. ಪ್ರಕೃತಿಯ ಜೊತೆ ಪ್ರತಿಯೊಬ್ಬರು ಕನೆಕ್ಟ್ ಆಗಿರ್ತಾ ಇದ್ರು. ಎಲ್ಲ ಗಿಡ ಮರಗಳ ಮಧ್ಯೆ ಎಲ್ಲೋ ಒಂದು ಮನೆ ಒಂದು ಕಡೆ ಇರ್ತಾ ಇತ್ತು. ಈಗ ಎಲ್ಲಾ ಮನೆಗಳು ಎಲ್ಲೋ ಒಂದು ಕಡೆ ಮರಗಳು ಇರ್ತಾ ಇದೆ. ಅಂದ್ರೆ ಅಷ್ಟು ಕನೆಕ್ಟಿವಿಟಿ ಲೂಸ್ ಮಾಡ್ಕೊಂಡಿದೀವಿ ನಾವು ಪ್ರಕೃತಿ ಜೊತೆ. ಅದಕ್ಕೆ ನಾವು ಪ್ರಕೃತಿಯ ಬಗ್ಗೆ ಮಾತಾಡ್ಕೋಬೇಕಾಗ್ತಾ ಇದೆ. ಮುಂಚಿನ ಕಾಲದಲ್ಲಿ ಪ್ರತಿಯೊಬ್ಬರು ಆರೋಗ್ಯವಾಗಿರ್ತಾ ಇದ್ರು, ಆನಂದವಾಗಿರ್ತಾ ಇದ್ರು, ಖುಷಿಯಾಗಿರ್ತಾ ಇದ್ರು. ಪ್ರತಿಯೊಬ್ಬರಿಗೂ ಸಹಜವಾದ ಡೆಲಿವರಿ ಆಗ್ತಾ ಇತ್ತು. ಅದೊಂದು ಆಟದ ತರ. ಇಲ್ಲಿ ಕೆಲಸ ಮಾಡ್ಕೊಂತ ಇನ್ನೂ ಸ್ವಲ್ಪ ಹೊತ್ತಿಗೆ ಆರೋಗ್ಯವಾದ ಮಗುವನ್ನ ತಗೊಂಡ್ ಬರ್ತಾ ಇದ್ರು. ಸೊ ಅದೆಲ್ಲ ಹೇಗೆ ಸಾಧ್ಯತೆ ಇದೆ ಅಂದ್ರೆ, ಪ್ರತಿಯೊಂದು ಅಲ್ಲಿ ಕನೆಕ್ಷನ್ ಇದೆ. ಅವ್ರ ಜೊತೆ ಅವ್ರು ಕನೆಕ್ಟ್ ಆಗಿದ್ರು, ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದ್ರು, ಒಂದು ಪ್ರಾಣಿಗಳ ಜೊತೆ ಅವ್ರು ಕನೆಕ್ಟ್ ಆಗಿದ್ರು. ಬಟ್ ಇವಾಗ ಈಗಿನ ಕಾಲದಲ್ಲಿ ಮೊದಲು ನಮ್ಮ ಜೊತೆ ನಾವು ಆ ಕನೆಕ್ಷನ್ ನ ಕಲ್ಕೊಂಡಿದೀವಿ. ಹಾಗೆ ಪ್ರಕೃತಿಯ ಜೊತೆ ಆ ಕನೆಕ್ಷನ್ ನ ಕಲ್ಕೊಂಡಿದೀವಿ. ಜಂತು ಪಕ್ಷಿ ಪ್ರಾಣಿಗಳ ಜೊತೆ ಆ ನಮ್ಮ ಕನೆಕ್ಟಿವಿಟಿ ಅನ್ನೋದನ್ನ ನಾವು ಕಲ್ಕೊಂಡಿದೀವಿ. ಅದಕ್ಕೆ ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನೋದು ಈಗ ನಾವು ಫೇಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಷಯದಲ್ಲಿ ಚಿಕ್ಕ ಮಕ್ಕಳಿಂದಾನೇ ಎಷ್ಟೋ ಅನಾರೋಗ್ಯಗಳು. ಇದಕ್ಕೆ ಮುಂಚೆ ನಾವು ಯಾವಾಗ್ಲೂ ಕೂಡ ಇಷ್ಟು ನೋಡ್ಲಿಲ್ಲ, ಇಷ್ಟೆಲ್ಲ ಅನಾರೋಗ್ಯ ಮಕ್ಕಳಿಗೆ. ಏನೋ ಕೇಳ್ದೆ ಇರುವಂತಹದ್ದು ಮಕ್ಕಳ ಇದ್ರಲ್ಲಿ ನಾವು ನೋಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ. ಯಾಕೆ ಅಂದ್ರೆ ನಾವು ಫಸ್ಟ್ ಥಿಂಗ್ ನಮ್ಮ ಜೊತೆ ನಾವು ಕನೆಕ್ಟಿವಿಟಿಯನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಪ್ರಕೃತಿಯ ಜೊತೆ ನಮ್ಮ ಕನೆಕ್ಷನ್ ನ ಮಿಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್. ಸೊ ಮೊದಲು ಪ್ರಥಮವಾಗಿ ಪ್ರತಿಯೊಬ್ಬರೂ ಸಹ ಧ್ಯಾನ ಮಾಡಬೇಕು. ನಂತರ ಇನ್ನ ಅದ್ಭುತ ಅವಶ್ಯಕತೆ ಏನು ಅಂದ್ರೆ, ಪ್ರಕೃತಿಯ ಜೊತೆ ಒಂದಾಗಿರೋದು. ಪ್ರಕೃತಿ ಅಂದ್ರೆ ಏನು? ನಾವೇ ಪ್ರಕೃತಿ, ಪ್ರಕೃತಿಯ ನಾವು. ಆದ್ರೆ ಅದು ಗೊತ್ತಿಲ್ಲದೆ ನಾವು ಬೇರೆಯಾಗಿ ನೋಡ್ತಾ ಇದ್ದೀವಿ. ಅದರ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಅಂಡ್ ಅದರ ಜೊತೆ ಕನೆಕ್ಟ್ ಆಗಿರೋದ್ರಿಲ್ಲ, ಅದು ಬೇರೆಯಾಗಿ ನೋಡ್ತಾ ಇದೀವಿ. ನಮ್ಮನ್ನ ನಾವು ಬೇರೆಯಾಗಿ ನೋಡ್ಕೊಂತಾ ಇದೀವಿ. ಪಕ್ಷಿ ಪ್ರಾಣಿಗಳನ್ನ ನಾವು ಬೇರೆಯಾಗಿ ನೋಡ್ತಾ ಇದೀವಿ. ಹಾಗಾಗಿ ಎಲ್ಲ ಮಿಸ್ಕಮ್ಯುನಿಕೇಶನ್. ಸೊ ಆದ್ರೆ ಒಂದು ಪಕ್ಷಿ ಆಗ್ಲಿ, ಒಂದು ಪ್ರಾಣಿ ಆಗ್ಲಿ, ಒಂದು ಗಿಡ ಆಗ್ಲಿ, ಒಂದು ಮರ ಆಗ್ಲಿ, ಎಲ್ಲವೂ ಕೂಡ ಕನೆಕ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಕೇವಲ ನಾವು ಮಾತ್ರ ಕನೆಕ್ಟಿವಿಟಿಯಿಂದ ಮಿಸ್ ಮಾಡ್ಕೊಂಡಿದೀವಿ. ಯಾವಾಗ್ಲೂ ಅದು ಕನೆಕ್ಷನ್ ಇದ್ದೇ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಆ ಒಂದು ಪ್ಲಾಂಟ್ ನಮ್ಮ ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಗಿಡಗಳು ಮರಗಳು ಇವೆ ಅನ್ಕೊಳ್ಳಿ, ಅದು ಇರೋವರ ಹತ್ತಿರ ಆ ಮನೆಯಲ್ಲಿರೋವರ ಇಂದ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ, ಇವಾಗ ನಾವು ಎಲ್ಲೋ ದೂರದಲ್ಲಿದ್ದೀವಿ ಒಂದು ವೇಳೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೆಲ್ಲ ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಈ ಗಿಡಗಳ ಬಗ್ಗೆ, ಮರಗಳ ಜೊತೆ ಅದು ಹೇಗೆ ರೆಸ್ಪಾಂಡ್ ಆಗುತ್ತೆ, ಅದಕ್ಕೂ ಫೀಲಿಂಗ್ಸ್ ಇರತ್ತಾ, ಇವೆಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. 1960s ನಲ್ಲೇನೆ ಒಬ್ಬ ಸೈಂಟಿಸ್ಟ್ ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಗಿಡಗಳ ಜೊತೆ ಮಾತಾಡೋದನ್ನ ಅವಾಗ 1960s ನಲ್ಲೇ ಕಂಡು ಹಿಡ್ದಿದ್ರು. ಅವ್ರು ಅವಾಗ್ಲೇ ಹೇಳಿದ್ರು. ಬಟ್ ಯಾರು ಕೂಡ ಅದು ರಿಸೀವ್ ಮಾಡ್ಕೊಳ್ಳಿಲ್ಲ. ಬಟ್ ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಫೀಲಿಂಗ್ಸ್ ಇರುತ್ತೆ ಪ್ಲಾಂಟ್ಗೆ. ಹೇಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರಂದ್ರೆ, ಒಂದು ಪ್ಲಾಂಟ್ ಹತ್ರ ಹೋಗಿ ನಾನೀಗ ನಿನ್ ಮೇಲೆ ಬಿಸಿ ಬಿಸಿ ನೀರು ಹಾಕ್ತೀನಿ ಅಂದ್ರೆ, ಆ ಒಂದು ಗ್ರಾಫ್ ಹಿಂಗ್ ಮೇಲಕ್ ಹೋಗುತ್ತೆ. ಸಡನ್ಲಿ ಹಿಂಗ್ ಹೋಗ್ತಾ ಇರೋದು ಹಿಂಗ್ ಹೋಗುತ್ತೆ. ನಾನು ನಿನ್ನನ್ನ ಬರ್ನ್ ಮಾಡ್ತೀನಿ ಅಂದ್ರೆ ಮತ್ತೆ ಒಂದು ಗ್ರಾಫ್ ಅಲ್ಲಿ ಆ ಹೈಗೆ ಹೋಗ್ತಾ ಇರುತ್ತೆ. ಅಂದ್ರೆ ಅದು ಆ ಒಂದು ಪ್ಲಾಂಟ್ಗೆ ಆ ಫೀಲಿಂಗ್. ಒಂದು ಚಿಕ್ಕ ಮಕ್ಕಳು ಹತ್ರ ಬರ್ತಾ ಇದ್ರೆ ಅಂದ್ರೆ ಅದಕ್ಕೆ ಅದು ಗ್ರಾಫ್ ಅಲ್ಲಿ ಹೈ ಪಿಚ್ಗೆ ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಸಹ ಆ ಪ್ಲಾಂಟ್ ಫೀಲ್ ಆಗ್ತಾ ಇದೆ, ರಿಸೀವ್ ಮಾಡ್ಕೊಳ್ತಾ ಇದೆ ನಮ್ಮಿಂದ. ಹಾಗೆ ಅದರ ಯಜಮಾನಿ, ಆ ಪ್ಲಾಂಟ್ಸ್ ನ ನೋಡ್ಕೊಳ್ಳೋರು, ಆ ಮನೆ ಅಲ್ಲಿರೋರು ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ಅವ್ರಿಗೆ
ಹುಷಾರಿಲ್ಲ ಅಂದಾಗ ಈ ಗಿಡಗಳು ಏನ್ ಮಾಡುತ್ತಂದ್ರೆ ಇಲ್ಲಿಂದ ಶಕ್ತಿಯನ್ನ ಕಳಿಸ್ತಾ ಇರುತ್ತೆ ಆ ಯಜಮಾನರಿಗೆ. ಇದೆಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಏನು ಸುಮ್ನೆ ಹಂಗೆ ಹೇಳೋದಲ್ಲ, ಇವೆಲ್ಲವೂ ಪ್ರಮಾಣ ಮಾಡಿದ್ದಾರೆ ಸೈಂಟಿಸ್ಟ್. ಸೊ ಒಂದ್ಸತಿ ಒಬ್ಬ ಪರ್ಸನ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಅಲ್ಲಿಗೆ ಅವರ ಯಜಮಾನರಿಗೆ ಅವರ ಮನೆಯಲ್ಲಿರೋ ಪ್ಲಾಂಟ್ಸ್ ಎಲ್ಲೋ ದೂರ, ತುಂಬಾ ದೂರದಲ್ಲಿ ಕಿಲೋಮೀಟರ್ಸ್ ದೂರದಲ್ಲಿ ಇರೋ ಆ ಪ್ಲಾಂಟ್ ಇಲ್ಲಿಂದ ಶಕ್ತಿಯನ್ನ ಕಳಿಸ್ತಾ ಇರತ್ತೆ ಅವರ ಯಜಮಾನರಿಗೆ. ಅಂದ್ರೆ ಎಷ್ಟು ಕನೆಕ್ಟಿವಿಟಿ ಇದೆ ನೋಡಿ ಸ್ನೇಹಿತರೆ ಆ ಒಂದು ಪ್ಲಾಂಟ್ಸ್ಗೆ. ಅಲ್ಲಿರೋರು ಅವರನ್ನ ನೋಡ್ಕೊಳ್ಳೋರಾಗ್ಲಿ, ಅವ್ರ ಮನೆಯಲ್ಲಿರೋದ್ರಲ್ಲಾಗ್ಲಿ, ಅವರ ಜೊತೆ ಆ ಪ್ಲಾಂಟ್ಸ್ಗೆ ಎಷ್ಟು ಬ್ಯೂಟಿಫುಲ್ ಕನೆಕ್ಟಿವಿಟಿ ಇದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಅಂದ್ರೆ ಅವೆಲ್ಲವೂ ನಮಗೆ ಶಕ್ತಿ ನೀಡ್ತಾ ಇರುತ್ತೆ ಸ್ನೇಹಿತರೆ. ನಾವು ಹೋಗಿ ಆ ಗಿಡಗಳ ಜೊತೆ, ಮರಗಳ ಜೊತೆ ಚೆನ್ನಾಗಿ ಮಾತಾಡ್ಬೇಕು. ಎಷ್ಟು ಬ್ಯೂಟಿಫುಲ್ ಆಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ನಮ್ಮ ಇಮೋಷನ್ಸ್ ನ ಚೆನ್ನಾಗಿ ಅವು ರಿಸೀವ್ ಮಾಡ್ಕೊಳ್ಳುತ್ತೆ. ನಮಗೆ ಗೊತ್ತಿರಲ್ಲ ಎಲ್ಲಿ ನಮ್ಮ ಇಮೋಷನ್ಸ್ ನ ನಾವು ಹೇಗೆ ನಾವು ರಿಲೀಸ್ ಮಾಡ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಒಮ್ಮೊಮ್ಮೆ ನಮಗೆ ಅರ್ಥ ಆಗಲ್ಲ. ತುಂಬಾ ಇಮೋಷನ್ಸ್ ನಮ್ಮಲ್ಲೇ ಇದ್ಬಿಡುತ್ತೆ. ಆದ್ರೆ ಯಾವಾಗ್ಲೂ ಕೂಡ ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ವಂಡರ್ಫುಲ್ ಥಿಂಗ್. ಇಲ್ಲ ಅಂದ್ರೆ ಅದು ಬ್ಲಾಕ್ಸ್ ಆಗ್ಬಿಡುತ್ತೆ. ಸೊ ಯಾವಾಗ ನಾವು ಆ ಟ್ರೀ ಹತ್ರ ಹೋಗಿ ನಮ್ಮ ಇಮೋಷನ್ಸ್ ನ ಶೇರ್ ಮಾಡ್ಕೊಂಡ್ರೆ ಅದು ಇನ್ನಷ್ಟು ನಮಗೆ ಪಾಸಿಟಿವ್ ಎನರ್ಜೀಸ್ ನ ಕೊಡುತ್ತೆ. ಈ ಎಮೋಷನ್ಸ್ ನೆಲ್ಲ ತಗೊಂಡು ಒಂದು ಪ್ಲೇಸ್ ಅಲ್ಲಾಗ್ಲಿ, ಒಂದು ಫಾರೆಸ್ಟ್ ನಲ್ಲಾಗ್ಲಿ ತುಂಬಾ ಮರಗಳಿರುತ್ತೆ ಅಲ್ವಾ. ಬಟ್ ಮೇಲಕ್ಕೆ ಅದು ತುಂಬಾ ದೂರದ ಇದ್ದಂಗೆ ಕಾಣುತ್ತೆ. ಬಟ್ ಒಳಗೆ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಸ್ನೇಹಿತರೆ. ಒಂದೊಂದಕ್ಕೂ ಎಲ್ಲಾ ಕನೆಕ್ಷನ್ ಇರುತ್ತೆ. ಒಂದು ವೇಳೆ ಒಂದು ಮರಕ್ಕೆ ಏನಾದ್ರೂ ಅದು ಸಾಯೋ ತರ ಇದ್ರು, ಅದಕ್ಕೆ ಶಕ್ತಿ ಸಿಗ್ತಾ ಇಲ್ದೆ ಇದ್ರು, ಊಟ ಸಿಗ್ತಾ ಇಲ್ದೆ ಇದ್ರು, ಈ ಎಲ್ಲ ಮರಗಳು ಸೇರಿ ಆ ಮರಕ್ಕೆ ಎಲ್ಲ ಬೇಕಾಗಿರೋದನ್ನೆಲ್ಲ ಕಳಿಸ್ಕೊಡುತ್ತೆ. ಅಂದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಕನೆಕ್ಟಿವಿಟಿ. ಬಟ್ ಇಲ್ಲಿ ನಮ್ಮ ಹ್ಯೂಮನ್ಸ್ ಅಲ್ಲಿ ಅಷ್ಟು ಕನೆಕ್ಟಿವಿಟಿ ಇದೆಯಾ? ಹ್ಯೂಮನ್ಸ್ಗೂ ಇಲ್ಲ, ಹ್ಯೂಮನ್ಸ್ ಪ್ಲಾಂಟ್ಸ್ಗೂ ಇಲ್ಲ, ಹ್ಯೂಮನ್ಸ್ ಆನಿಮಲ್ಸ್ಗೂ ಇಲ್ಲ. ಅದಕ್ಕೆ ನಾವು ಆ ಪ್ರಾಣಿಗಳನ್ನ ಕೊಂದು ತಿಂತಾ ಇದ್ದೀವಿ, ಅದನ್ನ ಬೇರೆಯಾಗಿ ನೋಡ್ತಾ ಇದ್ದೀವಿ, ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಈ ಒಂದು ಗೊತ್ತಾಗುತ್ತೋ ಇದೊಂದು ನಾವು ಅದು ಬೇರೆ ಅಲ್ಲ ಅಂತ ಗೊತ್ತಾಗುತ್ತೋ, ಇನ್ನ ಅದು ಮಾಡೋದೇ ಇಲ್ಲ ಯಾರು ಕೂಡ. ಮರಗಳು, ಪ್ರಕೃತಿ ಎಲ್ಲವೂ ನಮ್ಮ ಅಕ್ಕ ತಂಗಿಯರು. ಒಂದು ಪ್ರಾಣಿಗಳು ಕೂಡ ಹಾಗೇನೆ. ನಮ್ಮ ಮುಂದಿನ ಲೈಫ್ ಅಲ್ಲಿ ಒಂದು ಕಾನ್ಶಿಯಸ್ನೆಸ್ ಬರ್ತಾ ಇರುವಾಗ ಒಂದು ಫಸ್ಟ್ ಎಷ್ಟೊಂದು ಗಿಡಗಳು ಸೇರಿ ಒಂದು ಸೋಲ್ ತರ ಆ ಬರ್ತ್ ತಗೊಳುತ್ತೆ, ಆ ಅನುಭವ ಪಡೀಲಿಕ್ಕೆ. ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಆದಾಗ ಆ ಎನರ್ಜಿ ಆಫ್ ಕಾನ್ಶಿಯಸ್ನೆಸ್ ಪ್ರಾಣಿಗಳ ತರ ಆ ಬರ್ತ್ ಅನ್ನೋದು ತಗೊಳುತ್ತೆ. ನೆಕ್ಸ್ಟ್ ಹ್ಯೂಮನ್ಸ್ ತರ ತಗೊಳುತ್ತೆ. ಸೊ ಹಾಗಾಗಿ ಮತ್ತೆ ಆ ಇಡೀ ಪ್ರಕೃತಿ ನಾವೇ ಅಲ್ವಾ, ಇನ್ ಬೇರೆ ಎಲ್ಲೂ ಇಲ್ಲ, ಸಪರೇಷನ್ ಅನ್ನೋದಿಲ್ಲ. ಅದಕ್ಕೆ ಸ್ನೇಹಿತರೆ ಈ ಪ್ರಕೃತಿ ಜೊತೆ ಕನೆಕ್ಟಿವಿಟಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಹೇಗೆ ಆ ಪ್ಯೂರ್ ಆಗಿದೆಯೋ, ಯಾವಾಗ ನಾವು ಪ್ರಕೃತಿಯಲ್ಲಿ ಇರ್ತೀವೋ ಅದರಲ್ಲಿರೋ ಅಷ್ಟು ಪ್ಯೂರಿಟಿ, ಆ ಒನ್ನೆಸ್, ಆ ಸೈಲೆನ್ಸ್, ಅದೆಲ್ಲವೂ ಕೂಡ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವು ಪ್ರಕೃತಿಯಲ್ಲಿ ಹೋದಾಗ ಅಷ್ಟು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಧ್ಯಾನಕ್ಕೆ ಕೂತ್ಕೊಂಡ್ರು ಕೂಡ ಡೀಪ್ ಆಗಿ ಹೋಗ್ತೀವಿ. ಯಾಕಂದ್ರೆ ಅದನ್ನ ನ್ಯಾಚುರಲ್ ಸ್ಥಿತಿ ಅದು. ಸೊ ಯಾವಾಗ ನಾವು ಪ್ರಕೃತಿ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀವೋ, ನಮ್ಮಲ್ಲಿ ಏನು ಅನಾವಶ್ಯಕವಾಗಿದೆಯೋ ಅದೆಲ್ಲವೂ ಹೋಗ್ಬಿಡುತ್ತೆ. ಆ ಒಂದು ಬ್ಯೂಟಿಫುಲ್ ಸ್ಟೇಟ್ಗೆ ನಾವು ಕೂಡ ಕನೆಕ್ಟ್ ಆಗ್ತೀವಿ ಸ್ನೇಹಿತರೆ. ಸೊ ಒಂದು ಪ್ರೆಗ್ನೆಂಟ್ ವುಮೆನ್ ಏನ್ ಮಾಡ್ಬೇಕು, ಚೆನ್ನಾಗಿ ಈ ಎಲ್ಲಾ ನ್ಯಾಚುರಲ್ ರಿಸೋರ್ಸಸ್ಗೆ ಅದ್ಭುತವಾಗಿ ಎಕ್ಸ್ಪೋಸ್ ಆಗ್ಬೇಕು. ಅಂದ್ರೆ ಬೆಳಗ್ಗೆ ಸೂರ್ಯನ ಹತ್ರ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಅವಳು ಮೆಡಿಟೇಷನ್ ಮಾಡ್ಬೇಕು. ಹಾಗೆ ಮೂನ್ ಲೈಟ್ ಅಲ್ಲಿ ಚೆನ್ನಾಗಿ ಧ್ಯಾನ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಹಾಗೆ ಮಲಗ್ಬೋದು. ನಕ್ಷತ್ರಗಳ ಕೆಳಗಡೆ, ಆಕಾಶದ ಕೆಳಗಡೆ ಮಲ್ಗೋದು ತುಂಬಾ ಅದ್ಭುತವಾಗಿರುತ್ತೆ. ಒಂದು ಆ ತಾಯಿ ಆಗುವ ಆ ಹುಡುಗಿಗೆ ಎಷ್ಟು ಅದ್ಭುತವಾದ ಅನುಭವ ಅದು.
ಸೊ ಹಾಗೆ ಪ್ರತಿಯೊಂದು ದಿನ ಚೆನ್ನಾಗಿ ಮಣ್ಣಲ್ಲಿ ನಡಿಬೇಕು, ಚಪ್ಲಿ ಇಲ್ದೇನೆ. ಮಣ್ಣಿಗೆ ಎಷ್ಟೋ ಶಕ್ತಿ ಇದೆ ಸ್ನೇಹಿತರೆ, ಅದು ಎಷ್ಟು ಎನರ್ಜೈಸ್ ಮಾಡ್ಬಿಡುತ್ತೋ ನಮ್ಮನ್ನ, ನಮಗೆ ಗೊತ್ತಿಲ್ಲ. ನಾನೊಂದು ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ, ಒಂದಲ್ಲ ತುಂಬಾ ಇದೆ, ಒಂದು ಹೇಳ್ತೀನಿ ನಾನು. ಏನಾಗತ್ತಂದ್ರೆ ನಮ್ಮಲ್ಲಿ ಏನೇನು ಅನಾವಶ್ಯಕವಾಗಿದೆಯೋ, ನಾವ್ ಯಾವಾಗ ಮಣ್ಣಿನ ಜೊತೆ ಕನೆಕ್ಟ್ ಆಗ್ತೀವೋ ಅದೆಲ್ಲವೂ ಕೂಡ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಮಣ್ಣು ಅನ್ನೋದು ಅಷ್ಟು ಶಕ್ತಿ ಇದೆ ಮಣ್ಣಿಗೆ. ಸೊ ಹೆಚ್ಚು ಕಡಿಮೆ, ಏನ್ ಹೆಚ್ಚಿದ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ, ಏನ್ ಕಮ್ಮಿ ಇದೆಯೋ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ಮಣ್ಣಿನ ಜೊತೆ ಆಟ ಆಡೋದು, ಮಣ್ಣಿನ ಟಚ್ ಮಾಡೋದು, ಗಾರ್ಡನಿಂಗ್ ಚೆನ್ನಾಗಿ ಮಾಡ್ಬೋದು, ಮಣ್ಣಲ್ಲಿ ಚೆನ್ನಾಗಿ ನಡಿಬೋದು, ಅದರ ವಾಸನೆಯನ್ನ ಎಂಜಾಯ್ ಮಾಡ್ಬೋದು, ಈ ತರ ಮಾಡ್ಬೋದು. ಒಮ್ಮೆ ಏನಾಯ್ತಂದ್ರೆ ನಾವು ಒಂದು ಪ್ಯಾಡಿ ಫೀಲ್ಡ್ಗೆ ಹೋಗಿದೀವಿ ನಮ್ ಫ್ರೆಂಡ್ಸ್ ಎಲ್ಲರೂ ಸೇರಿ. ಅಲ್ಲಿ ಹೋದ್ಮೇಲೆ ಅದು ಆ ಪ್ಯಾಡಿ ಫೀಲ್ಡ್ಸ್ ಹೆಂಗಿದೆ ಅಂದ್ರೆ, ಇನ್ನ ಅಲ್ಲಿ ಇವಾಗೇ ವಾಟರಿಂಗ್ ಎಲ್ಲ ಮಾಡಿ ಇನ್ನ ನಾಳೆ ಅದೆಲ್ಲ ಗಿಡಗಳೆಲ್ಲ ಹಾಕೋತರ ಅದು ರೆಡಿ ಮಾಡ್ತಾರೆ ಅಲ್ವಾ. ಸ್ವಲ್ಪ ದಿವಸ ನೀರೆಲ್ಲ ಹಾಕ್ಬಿಟ್ಟು ಸಾಯಿಲ್ ನ ಲೂಸನ್ ಮಾಡ್ತಾರೆ ಆ ಪ್ಯಾಡಿ ಫೀಲ್ಡ್ ಅಲ್ಲಿ. ಸೊ ಹಂಗಿದೆ. ಸೊ ಆ ತರ ಫೀಲ್ಡ್ಸ್ಗೆ ನಾವು ಹೋಗಿದೀವಿ. ಒಂದ್ ಕಡೆ ಅದನ್ನ ಪ್ಲಾಂಟ್ಸ್ ನ ಪ್ಲಾಂಟ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಈ ತರ ಇದೆ ಲ್ಯಾಂಡ್. ತಕ್ಷಣ ನನ್ ಮಗ ಏನ್ ಮಾಡಿದವನಂದ್ರೆ ಅದ್ರೊಳಗೆ ಜಂಪ್ ಮಾಡಿ ಫುಲ್ ರೋಲ್ ಮಾಡ್ತಾ ಇದ್ದಾನೆ. ಎಲ್ಲರೂ ಏನ್ ಅನ್ಕೊಂತೀವಿ, ಮಣ್ಣು ಮಣ್ಣು ಮಣ್ಣು. ನಾನು ಏನೂ ಅನ್ಲಿಲ್ಲ, ಚೆನ್ನಾಗ್ ಅವ್ನು ಎಂಜಾಯ್ ಮಾಡ್ತಾ ಇದ್ದ. ಇನ್ ಸ್ವಲ್ಪ ಹೊತ್ತಿಗೆ ಅಲ್ಲಿರೋ 10-15 ಮೆಂಬರ್ಸ್ ಎಲ್ಲರೂ ಕೂಡ ಮಣ್ಣಲ್ಲಿ ಇಳಿದು ಬಿಟ್ಟಿದ್ದಾರೆ. ಮಣ್ಣು, ನನ್ ಕಾಳಿಗೆ ಮಣ್ಣು ಅಂತ ಚಪ್ಲಿ ಹಾಕೊಂಡ್ ಕೂಡ ಬಂದಿದ್ದಾರೆ ಅಲ್ಲಿಗೆ. ಬಟ್ ಅವನ್ನ ನೋಡಿ, ಅವನ್ನ ಖುಷಿ ಪಡ್ತಾ ಇರೋದನ್ನ ನೋಡಿ ಎಲ್ಲರೂ ಕೂಡ ಮಣ್ಣಲ್ಲಿ ಬಿದ್ಬಿಟ್ಟು ಫುಲ್ ರೋಲ್ ಮಾಡ್ತಾ ಎಂಜಾಯ್ ಮಾಡಿದ್ರು. ಈ ತರ 1 hour, half an hour to 1 hour ಅಲ್ಲೇ ಆ ಫೀಲ್ಡ್ ನಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಲ್ಲೇ ಆಟ ಆಡೋದು, ಅಲ್ಲೇ ಒಬ್ರ ಮೇಲೆ ಇನ್ನೊಬ್ರು ಆ ಮಣ್ಣನ್ನ ಹಾಕೊಳ್ಳೋದು, ಈ ತರ ಎಂಜಾಯ್ ಮಾಡ್ತಾ ಇದ್ವಿ. ಆದ್ಮೇಲೆ ತುಂಬಾ ಅದ್ಭುತವಾದ ಎಂಜಾಯ್ಮೆಂಟ್. ಆದ್ಮೇಲೆ ನಾವು ಮನೆಗ್ ಹೋಗಿ ಎಲ್ಲಾ ನೀರಿಂದ ಕ್ಲೀನ್ ಮಾಡ್ಕೊಂಡ್ರೆ, ಒಂದು ಹೊಸದಾಗಿ ಬಾಡಿ ತಗೊಂಡ್ರೆ ಹೆಂಗಿರುತ್ತೋ ಅಷ್ಟು ಫ್ರೆಶ್ ಆಗಿದೆ ಸ್ನೇಹಿತರೆ. ಆ ಮಣ್ಣಲ್ಲಿ ಅಷ್ಟೊತ್ತು ಆಟ ಆಡಿ ಬಂದ್ಮೇಲೆ ಒಳಗಿನ ಬಾಡೀಸ್ ಕೂಡ ಕ್ಲೀನ್ ಆಗೋಗಿದೆ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ಒಂದು ಅನುಭವ. ತುಂಬಾ ಸತಿ ಮಣ್ಣಲ್ಲಿ ಆಡಿದೀವಿ, ಬಟ್ ಅಷ್ಟು ಡೀಪ್ ಆಗಿ ಯಾವಾಗ್ಲೂ ಕೂಡ ಆಡಿಲ್ಲ ನಾವು. ಆವಾಗ ಗೊತ್ತಾಯ್ತು ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ, ಇನ್ನೂ ಗೊತ್ತಾಯ್ತು ಸ್ನೇಹಿತರೆ. ಸೊ ಅದಕ್ಕೆ ಒಬ್ಬ ತಾಯಿ ಆಗೋರು, ಇಲ್ಲಾಂದ್ರೆ ಆಲ್ರೆಡಿ ತಾಯಿ ಆಗಿರೋರು, ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ಮಣ್ಣಲ್ಲಿ ಸ್ಪೆಂಡ್ ಮಾಡ್ಬೇಕು, ಮಣ್ಣನ್ನ ಮುಟ್ಬೇಕು, ಅದರ ಜೊತೆ ಆಟ ಆಡ್ಬೇಕು, ಅದರ ಜೊತೆ ಡಿಫ್ರೆಂಟ್ ಟಾಯ್ಸ್ ಮಾಡಿಸ್ಬೋದು. ಮಕ್ಕಳಿಗಾದ್ರೆ ಚಿಕ್ಕ ವಯಸ್ಸಿಂದ ನಾವು 6 ತಿಂಗಳಿಂದಾನೇ ನಾವು ಚೆನ್ನಾಗಿ ಅವರನ್ನ ಮಣ್ಣಲ್ಲಿ ಬಿಡ್ಬೇಕು. ಅವಾಗ ಅವರಲ್ಲಿ ತುಂಬಾ ಇಮ್ಯುನಿಟಿ ಹೆಚ್ಚಾಗುತ್ತೆ, ನಮಗೂ ಹೆಚ್ಚಾಗುತ್ತೆ, ಪ್ರತಿಯೊಬ್ಬರಿಗೂ. ನೀವು ನೋಡಿ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೃಷಿಕರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಯಾಕಂದ್ರೆ ಅವ್ರು ಯಾವಾಗ್ಲೂ ಮಣ್ಣಲ್ಲೇ ಇರ್ತಾರೆ. ಅವ್ರ ಕಾಲ್ಗೆ ಚಪ್ಪಲಿ ಸಹ ಇರಲ್ಲ, ಅಷ್ಟು ಕನೆಕ್ಟ್ ಆಗಿರ್ತಾರೆ. ನೇಚರ್ ಹೇಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತು, ತುಂಬಾ ಬ್ಯೂಟಿಫುಲ್ ಆಗಿ ಗೊತ್ತು. ಸೊ ಹಾಗೆ ನಾವು ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೇ ಪ್ರೋತ್ಸಾಹ ಮಾಡ್ಬೇಕು, ಅವರನ್ನ ತಡಿಬಾರ್ದು. ಮಣ್ಣಲ್ಲಿ ಹೋಗ್ಬೇಡ, ಮಣ್ಣು ಮುಟ್ಬೇಡ, ಮಣ್ಣು ಹಾಕ್ಬೇಡ, ಈ ತರ ನಾವು ಅವರನ್ನ ಅಬ್ಸ್ಟ್ರಕ್ಟ್ ಮಾಡಬಾರ್ದು. ಚಿಕ್ಕ ವಯಸ್ಸಿಂದ ನಾವು ಅಭ್ಯಾಸ ಮಾಡ್ಬೇಕು. ಪ್ಲಾಸ್ಟಿಕ್ ಟಾಯ್ಸ್ ಅವ್ರಿಗೆ ಕೊಡದೆ ನಾವು ಮಣ್ಣಿನಿಂದ ಮಾಡಿರೋ ಟಾಯ್ಸ್, ವುಡ್ಡಿಂದ ಮಾಡಿರೋ ಟಾಯ್ಸ್ ಇದನ್ನ ಕೊಡ್ಬೋದು. ಚೆನ್ನಾಗಿ ನಾವು ಮಣ್ಣು ಕೊಟ್ರೆ ಚಿಕ್ಕ ಮಕ್ಕಳು ಎಷ್ಟು ಗಂಟ್ಲು ಅದ್ರ ಜೊತೆಗೆ ಆಡ್ತಾರೆ. ನಾವು ಏನಂದ್ರೆ ಒಂದೇ ಒಂದು ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಕೇವಲ ಆ ಮಣ್ಣನ್ನ ಬಾಯಿಗೆ ಹಿಡ್ದಂಗೆ ನಾವು ನೋಡ್ಕೋಬೇಕು ಅಷ್ಟೇ. ಬಟ್ ಎಷ್ಟು ಅವ್ರು ಆಡಿದ್ರೆ ಅಷ್ಟು ಒಳ್ಳೇದು. ಆದ್ಮೇಲೆ ಅವ್ರಿಗೆ ಚೆನ್ನಾಗಿ ಈ ಉಗುರುಗಳಲ್ಲೆಲ್ಲ ಹೋಗಿರತ್ತಲ್ವ ಮಣ್ಣು, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಬೇಕು ಅಷ್ಟೇ. ಮತ್ತೆ ಕ್ಲೇ ಸಹ ಸಿಗುತ್ತೆ, ಟೆರಾಕೋಟಾ ಕ್ಲೇ ಅಂತ, ಸಾಫ್ಟ್ ಆಗಿರುತ್ತೆ, ನಮ್ಗೆ ಸಿಗೋ ಕ್ಲೇ ತರ. ಆ ಕ್ಲೇ ಕೊಟ್ರು ಕೂಡ
ಅದರಿಂದ ತುಂಬಾ ಶೇಪ್ಸ್ ಮಾಡಿಸ್ಬೋದು, ಅದರ ಮೇಲೆ ಪೇಂಟಿಂಗ್ ಮಾಡ್ಬೋದು. ಈ ತರ ಸಾಕಷ್ಟು ನಾವು ಈ ತರ ಆಕ್ಟಿವಿಟೀಸ್ ಮಾಡ್ಬೋದು ಮಕ್ಕಳ ಜೊತೆ.